ಡಾಲಿ ಧನಂಜಯ್ ಮದುವೆಗೆ ಇನ್ನೊಂದು ವಾರ ಬಾಕಿ ಇದೆ. ಮದುವೆಯ ತಯಾರಿ ಕೂಡ ಜೋರಾಗಿದೆ. ರಾಜಕೀಯ ಮುಖಂಡರು, ವಿವಿಧ ಮಠಾಧೀಶರು ಹಾಗೂ ಸಿನಿಮಾ ತಾರೆಯರಿಗೆ ಮದುವೆ ಆಮಂತ್ರಣ ನೀಡಿ ಆಹ್ವಾನಿಸಿದ್ದಾರೆ. ಇತ್ತೀಚೆಗೆ ನಟ ಯಶ್ ಅವರಿಗೆ ಆಮಂತ್ರಣ ನೀಡಿದ್ದರು. 2 ದಿನಗಳ ಹಿಂದೆ ಭಾವಿ ಪತ್ನಿ ಜೊತೆಗೆ ನಟ ಧನಂಜಯ್ ಸುದ್ದಿಗೋಷ್ಠಿ ನಡೆಸಿ ಮದುವೆಯ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದರು. ಈ ವೇಳೆ ಸಾಕಷ್ಟು ಪ್ರಶ್ನೆಗಳಿಗೆ ಧನಂಜಯ್ ಹಾಗೂ ದಾನ್ಯತಾ ಉತ್ತರಿಸಿದ್ದರು. ನಟ ದರ್ಶನ್ ಅವರನ್ನು ಮದುವೆಗೆ ಸ್ವಾಗತಿಸುವ ಬಗ್ಗೆ ಪ್ರಶ್ನೆ ಎದುರಾಗಿತ್ತು. ಇದಕ್ಕೆ ಧನಂಜಯ್ ನೀಡಿದ ಉತ್ತರ ಇದೀಗ ದರ್ಶನ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಧನಂಜಯ್ ಮಾತನಾಡಿ, ಎಲ್ಲರನ್ನು ಮದುವೆಗೆ ಕರೆಯುತ್ತಿದ್ದೇನೆ, ಅಂದಮೇಲೆ ಅವರನ್ನು ಕರೆಯುವ ಪ್ರಯತ್ನ ಮಾಡಿರುತ್ತೇನೆ, ಆದರೆ ಅವರನ್ನು ರೀಚ್ ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ತುಂಬಾನೇ ಪ್ರೀತಿಯಿಂದ ಅವರನ್ನ ಇಲ್ಲಿಂದನೇ ಕರೆಯುತ್ತೇನೆ ಎಂದು ಧನಂಜಯ್ ಹೇಳಿದ್ದರು. ಡಾಲಿಗೆ ದರ್ಶನ್ ಅವರನ್ನ ರೀಚ್ ಆಗುವುದು ಅಷ್ಟು ಕಷ್ಟನಾ? ಸುಖ ಸುಮ್ಮನೆ ಈಗೆಲ್ಲ ಹೇಳಬಾರದು. ಅಣ್ಣ ಅಣ್ಣ ಎನ್ನುತ್ತಿದ್ದವರನ್ನ ಅಣ್ಣನನ್ನು ಮದುವೆಗೆ ಕರೆಯೋಕೆ ಆಗುವುದಿಲ್ಲವೇ ಎಂದು ದರ್ಶನ್ ಅಭಿಮಾನಿಗಳು ಟ್ರೋಲ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಧನಂಜಯ್ ವಿರುದ್ಧ ದರ್ಶನ್ ಅಭಿಮಾನಿಗಳು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಬೆಳೆಯವರೆಗೂ ಅಣ್ಣ ಅಣ್ಣ ಎನ್ನುತ್ತಿದ್ದವರು ಈಗ ಹೀಗೆ ಮಾಡುವುದಾ? ಇದಕ್ಕೆ ಧನಂಜಯ್ ಅಭಿಮಾನಿಗಳು ತಿರುಗೇಟು ನೀಡಿದ್ದಾರೆ. ಡಾಲಿ ತಮ್ಮ ಪರಿಶ್ರಮದಿಂದಲೇ ಬೆಳೆದು ಬಂದಿದ್ದು, ಅವರನ್ನ ಯಾರು ಬೆಳೆಸಲಿಲ್ಲ. ಅವರು ಮದುವೆಗೆ ಆಹ್ವಾನಿಸುವುದಿಲ್ಲ ಎಂದು ಹೇಳೇ ಇಲ್ಲ, ಸಂಪರ್ಕಿಸಲು ಸಾಧ್ಯವಾಗಿರಲಿಲ್ಲ ಎಂದು ಅಷ್ಟೇ ಹೇಳಿದ್ದಾರೆ. ಸುಖ ಸುಮ್ಮನೆ ಯಾಕೆ ಇದಕ್ಕೆ ದೊಡ್ಡ ದುರಂತ ಮಾಡುತ್ತಿದ್ದೀರಾ ಎಂದು ಕೇಳಿದ್ದಾರೆ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿತ್ತು. ಈ ವೇಳೆ ಧನಂಜಯ್ ಪ್ರತಿಕ್ರಿಯೆ ಮಾತನಾಡಿದ್ದರು. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಅಲ್ಲಿ ಒಂದು ದುರಂತ ನಡೆದಿದೆ, ಒಂದು ಜೀವ ಹೋಗಿದೆ, ಒಂದು ತಪ್ಪಾಗಿದೆ. ಆ ಮನುಷ್ಯ ತಂದೆ ತಾಯಿ ಮುಖ ನೋಡಿದಾಗ, ಆತನ ಪತ್ನಿ ಮುಖ ನೋಡಿದಾಗ ಎಂತವರಿಗೂ ಬೇಸರ ಆಗುತ್ತದೆ. ಆ ಜೀವಕ್ಕೆ ನ್ಯಾಯ ಸಿಗಲೇಬೇಕೆ ಎಂದು ಹೇಳಿದ್ದರು. ವಿಷಯ ಗೊತ್ತಾದಾಗ ನನಗೂ ಬೇಸರವಾಗಿತ್ತು. ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸುವುದಾದರೆ, ಮತ್ತೊಂದು ಕಡೆ ತುಂಬಾ ಪ್ರೀತಿ ಅಭಿಮಾನದಿಂದ ಪ್ರೀತಿಸಿರುವ ದರ್ಶನ್ ಹೆಸರನ್ನು ಕೇಳ ಬಂದಾಗ ಅದು ಬೇಸರವಾಗುತ್ತದೆ. ಯಾವುದನ್ನು ಸಮರ್ಥಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲದಕ್ಕೂ ಕಾನೂನಿದೆ, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಅಂದು ಬಿಟ್ಟು ತಾವೇನು ಮಾತನಾಡಿದ್ದರೂ ಪ್ರಯೋಜನವಿಲ್ಲ ಎಂದು ಧನಂಜಯ್ ಹೇಳಿದ್ದರು. ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಯಾಗಿರುವ ದರ್ಶನ್ ಸದ್ಯಕ್ಕೆ ಅಷ್ಟು ಸುಲಭವಾಗಿ ಯಾರು ಸಂಪರ್ಕಕ್ಕೂ ಸಿಗುತ್ತಿಲ್ಲ. ತಮ್ಮ ಫ್ಯಾಮಿಲಿ ಹಾಗೂ ಕೆಲವೇ ಆಪ್ತರ ಜೊತೆಗೆ ಇದ್ದಾರೆ. ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ಇತ್ತೀಚೆಗೆ ಚಿತ್ರರಂಗದವರು ಯಾರು ಕೂಡ ದರ್ಶನ್ ಭೇಟಿ ಮಾಡಿಲ್ಲ. ಹಾಗಾಗಿಯೂ ಧನಂಜಯ್ ಕೂಡ ಸಂಪರ್ಕಿಸಲು, ಮದುವೆ ಕರೆಯಲು ಆಗುತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ಇನ್ನುಳಿದಂತೆ ಇಬ್ಬರ ನಡುವೆ ಆತ್ಮೀಯ ಒಡನಾಟವಾಗಿದೆ. ದರ್ಶನ್ ನಟನೆಯ ಯಜಮಾನ ಚಿತ್ರದಲ್ಲಿ ಡಾಲಿ ಧನಂಜಯ್ ನಟಿಸಿದ್ದರು. ಡಾಲಿ ಸಿನಿಮಾಗಳ ಪ್ರಚಾರಕ್ಕೆ ದರ್ಶನ್ ಬೆಂಬಲವಾಗಿಯೂ ನಿಂತಿದ್ದರು. ಧನು ನಿರ್ಮಾಣದ ಟಗರುಪಲ್ಯ ಚಿತ್ರದ ಪ್ರಚಾರಕ್ಕೆ ದರ್ಶನ್ ಬಂದಿದ್ದರು. ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.